ಪ್ರಜೆಗಳು ಬಂದರು ರಾಮನ ಕೇಳುತ್ತ, ಮಂತ್ರಿಯ ನಿಲ್ಲಿಸಿಕೊಂಡು ಕಣ್ಣೀರು ಗರೆದರು. ಶ್ರೀರಾಮ ರಾಜ್ಯಕ್ಕೆ ಮರಳಿಲ್ಲವೆಂಬುದ ತಿಳಿದು ಆಪ್ತ ಸುಮಂತ್ರನ ಕೇಳಿದ ದಶರಥ, ಮಕ್ಕಳ ಕುರಿತಾದ ವಾರ್ತೆ ರಾಮನ ಪಯಣದ ವಿವರವ ಕೇಳುತ್ತ ಕಂಗೆಟ್ಟ ದಹಿಸಲು ಚಿಂತೆ. ವ್ಯಾಕುಳದಿಂಬ್ರಜ ರಾಮನ ಹೆಸರನ್ನೇ ಕನವರಿಸುತ್ತಲೇ ಕಳೆದ ಕುಟ್ಟಿನಿ ಕೈಕೇಯಿ ಕೃತ್ಯವ ನಿಂದಿಸಿ ಪ್ರಜ್ಞೆಯು ತಪ್ಪಲು ಬಿದ್ದ. ಪುತ್ರ ಶೋಕದಿ ನೊಂದ ಕೌಸಲ್ಯೆ ಪತಿಯನ್ನು ಶುಶ್ರೂಷೆಗೈದಾಳೋ ಸತತ. ತಂಗಿ ಸುಮಂತ್ರೆಯು ಜೊತೆಯಲ್ಲಿ ಬಂದಾಳು, ಪತಿಯುಪಚಾರಕ್ಕೆ ನಿಲುತಾ. ರಾಮನಂ ಕಷ್ಟಕ್ಕೆ ದೂಡಿದೆ ತಾನೆಂದು ಅಲುಬುತ್ತ ದಶರಥನತ್ತ. ರಾಮನ ನೆನೆಯುತ್ತ ಕೂಗಿ ಕರೆಯುತ್ತ ನರನರಳಿ ಸುಸುಯಿದ್ದ ಸತ್ತ. ವಾರ್ಧಕ್ಯದಲ್ಲಿಯೇ 4 ಮಕ್ಕಳ ಪಡೆದಿದ್ದ ದಶರಥನಂದು. ಮರಣದ ಕಾಲಕ್ಕೆ ಬಳಿಯಲ್ಲಿ ಯಾರಿಲ್ಲ, ಶಾಪವು ಫಲಿಸುವುದೆಂದು. ರಾಣಿಯರಿಬ್ಬರು ಗೋಳಾಡಿ ಬಿಟ್ಟರು ಗಂಡನ ಸಾವನ್ನು ಕಂಡು. ಕೈಕೇಯಿ ನಿಂದಳು ಮೃತದೇಹದೆದುರಿಗೆ ತಲೆಯನ್ನು ತಗ್ಗಿಸಿಕೊಂಡು. ಪೂಜ್ಯ ವಸಿಷ್ಠರ ಮಂತ್ರಿ ಸುಮಂತ್ರನು ಎಲ್ಲರ ಸಾಂತ್ವನಗೊಳಿಸಿ ರಾಜನ ಶವವನ್ನು ರಕ್ಷಣೆಗೈದರು ತೈಲ ಕಟಹದೊಳಿರಿಸಿ. ಅರಸನ ಮರಣದ ವಾರ್ತೆಯು ಹೊರಗಡೆ ಬರದಂತೆ ಜಾಗ್ರತೆ ವಹಿಸಿ ಕ್ಷಿಪ್ರವೇಗದಿ ಹೋಗಲಪ್ಪಣೆ ಕೊಟ್ಟರು ಅಶ್ವಾರೋಹಿಗಳನ್ನು ಕರೆಸಿ. ಭರತನ ಕರೆಸಲು ಕೈಕೇಯ ದೇಶಕ್ಕೆ ದೂತರ ಟಿರಲಾಗ. ಗಿರಿನದಿ ಕಾನನಗಳನ್ನೆಲ್ಲ ದಾಟುತ್ತ ಚಾರರು ಹೋದರು ಬೇಗ. ಕೈಕೇಯ ದೇಶದಿ ಭರತನು ಇರುಳಲ್ಲಿ ಕಂಡನು ದುಃಸ್ವಪ್ನವೊಂದ. ಬಂದಿದ್ದ ಕನಸಿಂದ ಚಿಂತಿತನಾಗುತ್ತ ಮನದಲ್ಲೇ ಕಳವಳಗೊಂಡ. ಕೋಸಲ ದೇಶಕ್ಕೆ ಬೇಗನೆ ಬರಲೆಂಬ ಗುರುವಿನ ಅಣತಿಯನ್ನು ಕಂಡು ಭರತನು ಹೊರಟನು ಶತ್ರುಘ್ನನೊಳಗೂಡಿ ತ್ವರಿತ ಧೀರಥವೇರಿಕೊಂಡು. ಅಣ್ಣನ ವನವಾಸ ತಂದೆಯ ಮರಣದ ಸುದ್ದಿಯ ನರಿಯಾದ ಭರತ ಸಾಕೇತಪುರದೆಡೆ 7 ರಾತ್ರಿಗಳಲ್ಲೂ ಪಯಣವ ಮಾಡಿದ ಸತತ. ಗಳಿಲನೆ ಬಂದರು ಸೋದರರಿಬ್ಬರು ತಳಮಳದಿಂದಲೇ ಪುರಕ್ಕೆ. ಕಳೆಗೆಟ್ಟು ಹೋಗಿದ್ದ ಪಟ್ಟಣ ಕಾಣು ಕಳವಳವಾಯಿತು ಮನಕ್ಕೆ. ಪಿತರರ ಮನೆಯಲ್ಲಿ ಕಾಣದೆ ಭರತನು ಆತಂಕವನ್ನು ತುಂಬಿಕೊಂಡು. ತಾಯಿಯ ಸೌಧವ ಹೋಗುತ್ತಲೇ ಕೇಳಿದ ತಂದೆಯು ಎಲ್ಲಿಹನೆಂದು. ಭರತನ ಮಗವನ್ನು ಕಾಣುತ್ತ ಮಾತೆಯು ಹರ್ಷದಿ ಬರಮಾಡಿಕೊಳ್ಳುತ್ತ ಅರಸನ ಮರಣದ ವಾರ್ತೆಯ ನರುಹಲು ಮಮ್ಮಲ ಮರುಗಿದನಾರ್ಥ.
ಯುವರಾಜ ಪಟ್ಟಾವ ಭರತಂಗೆ ಕೊಡಿಸಲು ರಾಮಂಗೆ ವನವಾಸ ವಿಧಿಸೆ. ಜಾನಕಿ ಲಕ್ಷ್ಮಣ ಜೊತೆಯಾಗಿ ನಡೆದುದ ನುಡಿದಾಳು ಕೈಕೇಯಿ ವರಸೆ. ಅಣ್ಣಗೆ ವನವಾಸವನ್ನು ನೀಡಿ ನೀನಾದೆ ತಂದೆಯ ಮರಣಕ್ಕೆ ಮೂಲ. ಮಾತೆಯೇ ನಿನ್ನಯ ಕೃತ್ಯವಾದೆನಗಾಯ್ತು ಇರಿಯುವ ಅಪಕೀರ್ತಿ ಶೂಲ. ಧನ್ಯವಾದಗಳು.